8ರಿಂದ ಆಗಸ್ಟ್ 14ರವರೆಗೆ ಮಂತ್ರಾಲಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಮಂತ್ರಾಲಯದ ಶ್ರೀ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ 108 ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ತಿಳಿಸಿದರು. ಈ ಕುರಿತು ಮಠದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀಪಾದಂಗಳವರು, ಪ್ರತಿಯೊಬ್ಬ ಭಕ್ತರು ಶ್ರೀರಾಯರ ದರ್ಶನ ಅನುಗ್ರಹ ಪಡೆಯಲು ಈ ಆರಾಧನಾ ಮಹೋತ್ಸವದ ದಿವ್ಯ ಸಂದರ್ಭವನ್ನು ಬಳಸಿಕೊಳ್ಳಬೇಕು ಎಂದು ಕೋರಿದರು. ಆಗಸ್ಟ್ 8ರಂದು ತಿರುಮಲ ತಿರುಪತಿ ದೇವಸ್ಥಾನದಿಂದ ತಂದುಕೊಡಲಾಗುವ ಶ್ರೀನಿವಾಸ ದೇವರ ಶೇಷವಸ್ತ್ರವನ್ನು ಶ್ರೀರಾಯರ ಮೂಲ ಬೃಂದಾವನದಲ್ಲಿ ಸಮರ್ಪಣೆ ಮಾಡಲಾಗುವುದು. ಪ್ರತಿ ವರ್ಷದಂತೆ ಧ್ವಜಾರೋಹಣ, ಪ್ರಾರ್ಥನೋತ್ಸವ, ಪ್ರಭೋತ್ಸವ, ಧಾನ್ಯೋತ್ಸವ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿವೆ ಎಂದರು. ಆಗಸ್ಟ್ 10ರಂದು ಪೂರ್ವಾರಾಧನೆ ಜರುಗಲಿದ್ದು, ಅಂದು ಸಾಧಕರಿಗೆ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಹಾಗೂ ಗುರು ಅನುಗ್ರಹ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಆಗಸ್ಟ್ 11ರಂದು ಮಹಾಪಂಚಾಮೃತ ಅಭಿಷೇಕ, ಗಜವಾಹನೋತ್ಸವ, ಸುವರ್ಣ ರಥೋತ್ಸವ ಕಾರ್ಯಕ್ರಮಗಳು ಜರುಗಲಿವೆ. ಆಗಸ್ಟ್ 12ರಂದು ಉತ್ತರಾಧನೆ ದಿನ ಮಹಾರಥೋತ್ಸವ ನಡೆಯಲಿದ್ದು, ಆಗಸ್ಟ್ 14ರಂದು ಸಮರ್ಪಣೋತ್ಸವದೊಂದಿಗೆ ಸಪ್ತಾಹದ ಸಮಾರೋಪ ನಡೆಯಲಿದೆ. ಸಪ್ತರಾತ್ರೋತ್ಸವದ ನಿಮಿತ್ತ ಸಾಂಸ್ಕೃತಿಕ ವೈಭವ ನಡೆಯಲಿದ್ದು, ಅದರ ಪ್ರಯುಕ್ತ ಸಂಜೆಯ ವೇಳೆ ಯೋಗೀಂದ್ರ ಮಂಟಪದಲ್ಲಿ ಸಂಗೀತ, ನೃತ್ಯ, ಹರಿಕಥೆ, ದಾಸವಾಣಿ, ಭರತನಾಟ್ಯ, ನೃತ್ಯ ರೂಪಕಗಳ ಮೂಲಕ ಭಕ್ತರಿಗೆ ಸಾಂಸ್ಕೃತಿಕ ಸುದ್ದಿಯನ್ನು ಸದ್ಭಕ್ತಾದಿಗಳಿಗೆ ಉಣಬಡಿಸಲಿದ್ದಾರೆ. ವಿದುಷಿ ಕನ್ಯಾಕುಮಾರಿ, ಪಂಡಿತ್ ವೆಂಕಟೇಶ್ ಕುಮಾರ್, ವಿದುಷಿ ರೂಪಕ್, ಸುಧಾ ಡ್ಯಾನ್ಸ್ ಸ್ಕೂಲ್, ಬೆಂಗಳೂರು ಇವರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ. 5 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು, ವಸತಿ ಮತ್ತು ಸುರಕ್ಷತಾ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಆರಾಧನಾ ಮಹೋತ್ಸವದ ಅಂಗವಾಗಿ ಈ ವರ್ಷವೂ ನೂತನ ಡಾರ್ಮಿಟರಿ ಹಾಲ್, ಲಾಕರ್ಗಳ ಉದ್ಘಾಟನೆ, ಪುಷ್ಕರಣಿ, ಶಿಲಾಸ್ತಂಭಗಳಿಗೆ ಸುವರ್ಣ ಲೇಪಿತ ಕರಟಿಗಳ ಲೋಕಾರ್ಪಣೆ ನಡೆಯಲಿದ್ದು, ನದಿ ತೀರ ಸ್ನಾನಘಟ್ಟ, ಶೌಚಾಲಯ, ಕ್ಲಾಸ್ ರೂಮ್ ವ್ಯವಸ್ಥೆ ಮಾಡಲಾಗಿದ್ದು, ಆಂಧ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಪಡೆ ಸಿಬ್ಬಂದಿಯಿಂದ ಪ್ರವಾಹ ನಿರ್ವಹಣಾ ಕ್ರಮ ಕೈಗೊಂಡಿದ್ದಾರೆ. ತಾತ್ಕಾಲಿಕ ಪ್ರಥಮ ಚಿಕಿತ್ಸೆ ಕೇಂದ್ರ, ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ತೀರ್ಥ ಪ್ರಸಾದ ಮತ್ತು ಪರಿಮಳ ಪ್ರಸಾದ ವಿತರಣಾ ಕೌಂಟರ್ಗಳನ್ನು ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯದ ವಿವಿಧ ಗಣ್ಯರು, ಸಚಿವರು, ಧಾರ್ಮಿಕ ನಾಯಕರು, ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಶ್ರೀರಾಯರ 354ನೇ ಆರಾಧನೆಯಲ್ಲಿ ಪಾಲ್ಗೊಂಡು ಶ್ರೀ ಹರಿವಾಯು ಗುರುಗಳ ಅನುಗ್ರಹ ಪಡೆಯಬೇಕೆಂದರು. ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಮಹೋತ್ಸವ ಇದೇ ತಿಂಗಳು 8ನೇ ತಾರೀಕಿನಿಂದ 14ನೇ ತಾರೀಕು ತನಕ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ಅದರ ಆರಾಧನಾ ವಿಸ್ತೃತ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ನಿಮ್ಮ ಕೈ ತಲುಪಿಸಿದ್ದೇವೆ. 8ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಸಪ್ತರಾತ್ರೋತ್ಸವದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ವಿಶೇಷವಾದ ನಿರ್ಮಾಲ್ಯ, ಪಂಚಾಮೃತ, ಪಾದಪೂಜೆ, ಅದೇ ರೀತಿಯಾಗಿ ಪುಷ್ಪಾಲಂಕಾರ ಇವೆಲ್ಲ ಕಾರ್ಯಕ್ರಮಗಳು ವೃಂದಾವನದಲ್ಲಿ ನಡೀತದೆ. ಅಂದು ಸಂಜೆ ವಿಶೇಷವಾದ ಸಂಧ್ಯಾಕಾಲದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಅನ್ನುವಂಥದ್ದು ಮಠದ ಹೊರಭಾಗದಲ್ಲಿ ನಡೆಯುತ್ತೆ. ಧ್ವಜಾರೋಹಣ, ಗೋಪೂಜೆ, ಅಶ್ವಪೂಜೆ, ಧಾನ್ಯ, ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆ ಮೊದಲಾದ ಕಾರ್ಯಕ್ರಮಗಳು ಅವತ್ತು ಸಂಜೆ ನಡೀತದೆ. ಶ್ರೀಮಠದ ಒಳ ಪ್ರಾಂಗಣದಲ್ಲಿ ಧಾನ್ಯೋತ್ಸವ ಅನ್ನುವಂಥದ್ದು ನಡೀತದೆ. ಧಾನ್ಯ ಪೂಜೆ, ಧಾನ್ಯೋತ್ಸವ, ಸ್ವಸ್ತಿ ವಾಚನ, ಅದೇ ರೀತಿಯಾಗಿ ವಿವಿಧ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳ ಪ್ರಾಂಗಣದಲ್ಲಿ ನಡೆಯುತ್ತೆ. ಇನ್ನು ಮಹಾರಥೋತ್ಸವ, ಇದು ಪ್ರತಿ ಸುವರ್ಣ ರಥೋತ್ಸವ, ನವರತ್ನ ರಥ, ರಜತ ರಥ ಮೊದಲಾದ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳಭಾಗದಲ್ಲಿ ಅವತ್ತು ನಡೆಯುತ್ತೆ. 9ನೇ ತಾರೀಕು ನೂತನವಾಗಿ ಭಕ್ತರ ಬೆಂಗಳೂರು ನಗರಕ್ಕೆ ನಗರದಲ್ಲಿ ವಾಸಿಗಳಾದ ಉಡುಪಿ ಪ್ರಾಂತಕ್ಕೆ ಸಂಬಂಧಪಟ್ಟ ಪ್ರಕಾಶ ಶೆಟ್ಟರು, ಉದ್ಯಮಿಗಳು, ಅವರು ಸೇವಾರೂಪವಾಗಿ ನಿರ್ಮಿಸಿರತಕ್ಕಂತಹ ನೂತನ ಪುಷ್ಕರಣಿ, ಅಮ್ಮನವರ ಗುಡಿಯ ಕೆಳಭಾಗದಲ್ಲಿ ಇರತಕ್ಕಂಥ ಮುಂಭಾಗದ ಬೃಂದಾವನ್ ಗಾರ್ಡನ್ಸ್ ಎದುರುಭಾಗದಲ್ಲಿ ನೂತನವಾಗಿ ನಿರ್ಮಿಸಿದಂತಹ
ಈ ಯಾವ ಪುಷ್ಕರಣಿಯ ಉದ್ಘಾಟನಾ ಕಾರ್ಯಕ್ರಮ ಅನ್ನುವಂಥದ್ದು 9ನೇ ತಾರೀಕು ಸಂಜೆ ಉತ್ಸವ ಮೆರವಣಿಗೆ ಮೂಲಕವಾಗಿ ಅಲ್ಲಿ ತೆರಳಿ ಉತ್ಸವರಾಯರು ತೆಪ್ಪದಲ್ಲಿ ಕುಳಿತು ಮಧ್ಯದ ಮಂಟಪದಲ್ಲಿ ಅಲ್ಲಿ ಆಸೀನರಾಗಿ ದೀಪೋತ್ಸವ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ವೇದ ಪಾರಾಯಣ, ಅದೇ ರೀತಿಯಾಗಿ ಸಂಗೀತ ಕಾರ್ಯಕ್ರಮ ಮೊದಲಾದ ಕಾರ್ಯಕ್ರಮಗಳು ಮುಗಿಸಿ ತೆಪ್ಪದಲ್ಲಿ 3 ರೌಂಡು ಅಲ್ಲಿ ತೆಪ್ಪೋತ್ಸವ ನಡೆದು ಅಲ್ಲಿಂದ ಉತ್ಸವದಿಂದ ಒಳಗೆ ಬಂದು ಶಾಖೋತ್ಸವದ ಕಾರ್ಯಕ್ರಮ ಮಠದ ಪ್ರಾಂಗಣದಲ್ಲಿ ನಡೆಯುತ್ತೆ. ವಿಶೇಷವಾಗಿ ಸ್ವಸ್ತಿವಾಚನಾದಿ ಕಾರ್ಯಕ್ರಮಗಳೆಲ್ಲ ಆದ ನಂತರದಲ್ಲಿ ರಥೋತ್ಸವಾದಿ ಕಾರ್ಯಕ್ರಮ ಅನ್ನುವಂಥದ್ದು ಮಠದ ಒಳ ಪ್ರಾಂಗಣದಲ್ಲಿ ನಡೆಯುತ್ತೆ. ಇದು 9ನೇ ತಾರೀಕು. ಇನ್ನು 10ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ಮಹೋತ್ಸವ. ಈ ಪೂರ್ವಾರಾಧನಾ ಅಂಗವಾಗಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ಅಭಿಷೇಕ, ಅದೇ ರೀತಿಯಾಗಿ ಪಂಚಾಮೃತ, ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ಮಠದಲ್ಲಿ ನಡೀತದೆ. ಅವತ್ತು ತಿರುಮಲ ತಿರುಪತಿ ದೇವಸ್ಥಾನದಿಂದ ಅಧಿಕಾರಿಗಳು ಶ್ರೀನಿವಾಸನ ವಸ್ತ್ರಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ. ಆ ವಸ್ತ್ರಪ್ರಸಾದ ಮೆರವಣಿಗೆಯ ಮೂಲಕವಾಗಿ ಮಧ್ವ ಮಾರ್ಗದ ಕಾರಿಡಾರಿಂದ ಸ್ವಾಗತ ಮಾಡುತ್ತಾ ಒಳಗೆ ಪ್ರಾಕಾರಕ್ಕೆ ಬಂದು ಪ್ರದಕ್ಷಿಣಾಕಾರವಾಗಿ ಬಂದು ರಾಯರಿಗೆ ಸಮರ್ಪಣೆ ಎನ್ನುವಂಥದ್ದು ಕಾರ್ಯಕ್ರಮ ಅವತ್ತು ನಡೀತದೆ. ಅದೇ ರೀತಿಯಾಗಿ ಶ್ರೀರಂಗದ ರಂಗನಾಥ ಸ್ವಾಮಿಯ ವಸ್ತ್ರಪ್ರಸಾದವೂ ಕೂಡ ಆಗಮಿಸ್ತಾ ಇದೆ. ಅದೇ ರೀತಿಯಾಗಿ ಕಂಚಿ ವರದರಾಜ ದೇವರ ವಸ್ತ್ರಪ್ರಸಾದವೂ ಕೂಡ ಆಗಮಿಸ್ತಾ ಇದೆ. ಅದನ್ನು ಕೂಡ ನಾವು ಭಕ್ತಿ ಶ್ರದ್ಧೆಗಳಿಂದ ವಾದ್ಯ ವೈಭವ ಮರ್ಯಾದೆಯಿಂದ ನಾವು ಸ್ವಾಗತ ಮಾಡಿ ರಾಯರಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಅವರ ಮಹಾಪೂಜಾ, ಅದೇ ರೀತಿಯಾಗಿ ಅನ್ನ ಸಂತರ್ಪಣೆ, ಅಲಂಕಾರ ಸಂತರ್ಪಣೆ ಮೊದಲಾದ ಕಾರ್ಯಕ್ರಮಗಳು ಅವತ್ತು ಮಧ್ಯಾಹ್ನ ಪೂರ್ವಾರಾಧನೆ ಅಂಗವಾಗಿ ನಡೀತದೆ. ಅಂದು ಸಂಜೆ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ, ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಟ್ರಸ್ಟಿಗಳು, ಉತ್ತಮ ವಿದ್ವಾಂಸರು ಆದಂತಹ ಶುಕ್ಲ ಅನ್ನುವಂತಹ ರಾಜಾರಾಮ್ ಶುಕ್ಲ ಅನ್ನುವಂತಹ ದೊಡ್ಡ ವಿದ್ವಾಂಸರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ. ಅದೇ ರೀತಿಯಾಗಿ ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಮತ್ತೋರ್ವ ದಾನಿಗಳು ಕಾಂಚಿಯಲ್ಲಿ ರಾಮೇಶ್ವರದಲ್ಲಿ ಸ್ಥಳವನ್ನು ಕೊಂಡು ಮಠವನ್ನು ಕಟ್ಟಿ ಮಠಕ್ಕೆ ನೀಡಿದಂತಹ ಉತ್ತಮ ದಾನಿಗಳು ಆದಂತಹ ಶ್ರೀಯುತ ವಿಠ್ಠಲ್ ಅವರಿಗೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಲ್ಲಿ ಹೊರಗಿನ ಯೋಗೀಂದ್ರ ವೇದಿಕೆಯಲ್ಲಿ, ಸಭಾ ವೇದಿಕೆಯಲ್ಲಿ ನಡೀತದೆ. ಮತ್ತು ಇತರ ವಿದ್ವಾಂಸರುಗಳಿಗೆ, ಇತರ ಗಣ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮಗಳು, ಜೊತೆಯಲ್ಲಿ ಮಠದಿಂದ ಪ್ರಕಾಶಿತವಾದ ಕನ್ನಡ ಮತ್ತು ತೆಲುಗು, ಆಂಗ್ಲ, ಹಿಂದಿ, ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಸಂಶೋಧನೆಗೊಂಡು ಪ್ರಕಾಶನಗೊಳ್ತಾ ಇರುವಂಥ ಗ್ರಂಥಗಳ ಆವಿಷ್ಕಾರ, ಲೋಕಾರ್ಪಣಾ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳು ಹೊರಗಿನ ವೇದಿಕೆಯಲ್ಲಿ ನಡೀತದೆ. ಹೊರಗಿನ ವೇದಿಕೆಯಲ್ಲಿ 7 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ 5:30ಯಿಂದ ಪ್ರಾರಂಭವಾಗಿ ಸುಮಾರಾಗಿ 10 ಗಂಟೆಯ ತನಕ ಅಲ್ಲಿ ಕಾರ್ಯಕ್ರಮಗಳು ಅನ್ನುವಂಥದ್ದು ನಡೀತದೆ. ಆ ಪ್ರಶಸ್ತಿ ಪ್ರದಾನ ನಂತರದಲ್ಲಿ ಮಠದ ಒಳಭಾಗದಲ್ಲಿ ಸ್ವಸ್ತಿವಾಚನ ಉತ್ಸವಗಳು, ರಥೋತ್ಸವ ಕಾರ್ಯಕ್ರಮ ಎಲ್ಲ ನಡೀತದೆ. ಇನ್ನು ಮರುದಿವಸ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರತಕ್ಕಂತಹ ಆರಾಧನಾ ಕಾರ್ಯಕ್ರಮ, ಅದು ಮಧ್ಯಾರಾಧನಾ ಕಾರ್ಯಕ್ರಮ. ಆ ದಿನದಲ್ಲಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯಾಭಿಷೇಕ, ಅದೇ ರೀತಿಯಾಗಿ ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮ ಮುಗಿದ ನಂತರ ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತಾಭಿಷೇಕ ಕಾರ್ಯಕ್ರಮ, ಪಂಚಾಮೃತ ಆದ ನಂತರದಲ್ಲಿ ಪಂಚಾಮೃತ ಪ್ರಸಾದದ ವಿನಿಯೋಗ, ನಂತರದಲ್ಲಿ ಸುವರ್ಣ ರಥೋತ್ಸವ ಅನ್ನುವಂಥದ್ದು ಮಠದ ಒಳಪ್ರಾಂಗಣದಲ್ಲಿ ರಾಯರ ಪಾದುಕೆಗಳು, ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಇರಿಸಿ ಅಲ್ಲಿ ರಥೋತ್ಸವಾದಿ ಕಾರ್ಯಕ್ರಮಗಳು ನಡೀತದೆ. ಆನಂತರ ವಿಶೇಷ ಮೂಲರಾಮದೇವರ ಪೂಜಾ, ಅನ್ನಸಂತರ್ಪಣಾದಿ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮಠದ ಒಳಭಾಗದಲ್ಲಿ ನಡೆಯುತ್ತೆ. ಅಂದು ಸಂಜೆ ಮಧ್ಯಾರಾಧನಾ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊರಭಾಗದಲ್ಲಿ, ಒಳಭಾಗದಲ್ಲಿ ವಿಶೇಷವಾದ ಸ್ವಸ್ತಿವಾಚನ ಮತ್ತು ರಥೋತ್ಸವಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳಭಾಗದಲ್ಲಿ ರಾತ್ರಿ ನಡೀತದೆ. ಅಲ್ಲಿಗೆ ಮಧ್ಯಾರಾಧನಾ ಕಾರ್ಯಕ್ರಮವು ಮಹಾಮಂಗಳಾರತಿಯ ಮೂಲಕವಾಗಿ ಅವತ್ತು ಪರಿಪೂರ್ಣವಾಗುತ್ತೆ. ವೃಂದಾವನದ 4 ಕಡೆಗಳಿಗೆ ಅಭಿಷೇಕ, ಆರತಿ, ಅಲಂಕಾರ, ಪುಷ್ಪಾಲಂಕಾರ, ಕವಚ ಸಮರ್ಪಣೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಮೂಲ ಬೃಂದಾವನಕ್ಕೆ ನಡೆಯುತ್ತೆ. ಇನ್ನು ಮರುದಿವಸ ಅಂದರೆ 12ನೇ ತಾರೀಕು
ಉತ್ತರಾರಾಧನಾ ಮಹೋತ್ಸವ, ಅದು ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನಾ ಮಹೋತ್ಸವ. ಅಂದು ಮೂಲ ಬೃಂದಾವನಕ್ಕೆ ನೂತನವಾಗಿ ಹೈದರಾಬಾದ್ ಭಕ್ತರಿಂದ, ತಿರುಮಲ ರೆಡ್ಡಿ ಅನ್ನುವಂತಹ ಒಬ್ಬ ಭಕ್ತರಿಂದ ದೇಣಿಗೆಯಾಗಿ ಸಮರ್ಪಣೆಗೊಳ್ಳಲಿರುವಂತಹ ಬೃಂದಾವನದ ನೂತನ ನವರತ್ನ ಕವಚ ಸಮರ್ಪಣಾ ಕಾರ್ಯಕ್ರಮ. ಸಂಪೂರ್ಣವಾಗಿ ಬೃಂದಾವನಕ್ಕೆ ನವರತ್ನ ಕವಚ, ಈ ಕವಚ ಸಮರ್ಪಣೆ, ಕವಚ ಅಲಂಕರಣ ಇತ್ಯಾದಿಯೂ ಕೂಡ ಉತ್ತರಾರಾಧನಾ ದಿನ ಮೂಲ ಬೃಂದಾವನಕ್ಕೆ ನಡೀತದೆ. ಅಂದು ಪಂಚಾಮೃತ ಇತ್ಯಾದಿಗಳಾದ ಮೇಲೆ ಈ ಕವಚ ಸಮರ್ಪಣೆ, ಆನಂತರ ಅಲಂಕರಣ, ನಂತರದಲ್ಲಿ ಪ್ರಹ್ಲಾದರಾಜರು ಉತ್ಸವದ ಮೂಲಕವಾಗಿ ವಾದ್ಯ ವೈಭವಗಳು, ಅನೇಕ ಸಾಂಸ್ಕೃತಿಕ ತಂಡಗಳು, ಪಾರಾಯಣ ಇವುಗಳ ಮೂಲಕವಾಗಿ ಸಂಸ್ಕೃತ ಪಾಠಶಾಲೆಗೆ ತೆರಳಿ ಅಲ್ಲಿ ಪೂಜೆ ಉತ್ಸವಾದಿಗಳನ್ನು ಸ್ವೀಕಾರ ಮಾಡಿ ಮರಳಿ ಮಠಕ್ಕೆ ಬಂದ ನಂತರದಲ್ಲಿ ವಸಂತೋತ್ಸವ, ಬಣ್ಣದ ಸಮರ್ಪಣೆ ಮೊದಲಾದ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. ಆನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪ್ರಹ್ಲಾದರಾಜರ ಈ ಉತ್ಸವವು ಹೊರಗಡೆ ತೆರಳಿ ರಥಕ್ಕೆ 3 ಸುತ್ತು ಪ್ರದಕ್ಷಿಣೆ ಬಂದ ನಂತರದಲ್ಲಿ ಯಾವ ರಥಾರೂಢರಾಗಿ ಭಕ್ತರಿಗೆ ದರ್ಶನವನ್ನು ನೀಡಿ ಅಲ್ಲಿ ಸಂದೇಶಾದಿಗಳನ್ನು ನೀಡುವ ಮೂಲಕವಾಗಿ ಮಹಾರಥೋತ್ಸವ ಅನ್ನುವಂಥದ್ದು ಚಾಲನೆಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಭಕ್ತರುಗಳು ಸ್ವಇಚ್ಛೆಯಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನು ಮಾಡಲಿದ್ದಾರೆ. ಇನ್ನು ಉತ್ತರಾರಾಧನಾ ರಥೋತ್ಸವ ಮಧ್ವ ಮಾರ್ಗದ ಮೂಲಕವಾಗಿ ತೆರಳಿ ಅಲ್ಲಿಂದ ರಾಘವೇಂದ್ರ ಸಂಗಮ ಕೂಡಲಿ ಸರ್ಕಲ್ವರೆಗೂ ಹೋಗಿ ಅಲ್ಲಿಂದ ವಾಪಸ್ ಬಂದು ಮತ್ತೆ ಮಠಕ್ಕೆ ಬರ್ತದೆ. ಬಂದ ನಂತರದಲ್ಲಿ ಒಳಗಡೆಗೆ ಸ್ವಸ್ತಿವಾಚನಾದಿ ಕಾರ್ಯಕ್ರಮ, ಮೂಲರಾಮದೇವರ ಪೂಜೆ, ಅನ್ನಸಂತರ್ಪಣಾದಿ ಕಾರ್ಯಕ್ರಮಗಳೊಂದಿಗೆ ಮಹಾರಥೋತ್ಸವ ಅನ್ನುವಂಥದ್ದು ಮುಗೀತದೆ. ಅದು ಊರಿನ ಒಂದು ಜಾತ್ರೆ ಅನ್ನುವಂತಹ ಒಂದು ಪ್ರತೀತಿ. ಇನ್ನು 13ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವ ಪರಂಪರೆಯಾದ ಹಂಸನಾಮಕ ಪರಮಾತ್ಮನ ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಅವರ ಬೃಂದಾವನವು ಮೈಸೂರು ಜಿಲ್ಲೆಯ ನಂಜೇನಗೂಡು ನಮ್ಮ ಮೂಲ ಮಠದ ಸ್ಥಳದಲ್ಲಿ ಇದೆ. ಅಲ್ಲಿಯ ಆರಾಧನಾ ಕಾರ್ಯಕ್ರಮ ಅಲ್ಲಿ ನಡೀತದೆ, ಶಾಖಾ ಮಠಗಳಲ್ಲಿ ನಡೀತದೆ. ಮಂತ್ರಾಲಯದಲ್ಲಿ ವಿಶೇಷವಾಗಿ ಆರಾಧನಾ ಕಾರ್ಯಕ್ರಮಗಳು ನಡೆದು ಅನ್ನ ಸಂತರ್ಪಣೆ, ವಿಶೇಷ ಕಾರ್ಯಕ್ರಮಗಳು ಎಲ್ಲವೂ ನಡೀತದೆ. ಅವತ್ತು ಸಂಜೆಯೂ ಕೂಡ ವಿಶೇಷ ಉತ್ಸವಾದಿಗಳು ಮತ್ತು ಹೊರಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇವೆಲ್ಲವೂ ಕೂಡ 13ನೇ ತಾರೀಕು ನಡೀತದೆ. ಸರ್ವ ಸಮರ್ಪಣೋತ್ಸವ ಅಂತ ಸಪ್ತರಾತ್ರೋತ್ಸವದ ಕೊನೆಯ ದಿನ. ಆ ದಿನದಲ್ಲಿ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ಪೂಜೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಯಲ್ಲಿ ಮೂಲರಾಮದೇವರ ವಿಶೇಷ ಪೂಜಾ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನಡೆಯುವ ಮೂಲಕ ಪ್ರಾತಃ ಕಾಲದ ಉತ್ಸವ ಎಲ್ಲ ಮುಗೀತದೆ. ಸಂಜೆ ಎಲ್ಲ ವಾಹನಗಳನ್ನು ಇರಿಸುವ ಮೂಲಕ ವಾಹನೋತ್ಸವ, ಸರ್ವ ಸಮರ್ಪಣೋತ್ಸವಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತದೆ. ಇನ್ನು ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಭಕ್ತರುಗಳು ಸ್ವಇಚ್ಛೆಯಿಂದ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವಿರುವ ಮಂಟಪಕ್ಕೆ ಸುವರ್ಣ ಲೇಪಿತ ಕವಚವನ್ನು ಆ ಕಂಬಗಳಿಗೆಲ್ಲ ಮಾಡಿಸ್ತಾ ಇದ್ದಾರೆ. ಅದು ಸಮರ್ಪಣೆ. ಆನಂತರದಲ್ಲಿ ಪ್ರಾಕಾರದ ಮತ್ತೊಂದು ಭಾಗದಲ್ಲಿ ಸುವರ್ಣ ಕವಚ ಸಮರ್ಪಣೆ, ಸುವರ್ಣ ಲೇಪಿತ ಕವಚ ಸಮರ್ಪಣೆ. ಇದು ಕೂಡ ಹೋದ ಬಾರಿ ಮುಂಭಾಗದಲ್ಲಿ ಆಗಿತ್ತು, ಈ ಬಾರಿ ದಕ್ಷಿಣ ಭಾಗದಲ್ಲಿ ಆಗ್ತಾ ಇದೆ. ಇನ್ನು ಭಕ್ತರಿಗೆ ಸೌಕರ್ಯಕ್ಕೋಸ್ಕರವಾಗಿ ಮಠದ ಫಂಡಿನಿಂದ ನೂತನವಾಗಿ ನಿರ್ಮಿಸಿರ್ತಕ್ಕಂತಹ ಈ ಪುಷ್ಕರಣಿಯ ಪಕ್ಕದಲ್ಲಿ, ಬೃಂದಾವನ್ ಗಾರ್ಡನ್ ಪಕ್ಕದಲ್ಲಿ ಸುಸಜ್ಜಿತವಾದಂತಹ ಸುವಿಶಾಲವಾದ ಡಾರ್ಮೆಟ್ರಿ ಮಾಡಿದ್ದೇವೆ. ಅಲ್ಲಿ ಕ್ಲಾಕ್ ರೂಮ್ ಎಲ್ಲ ಬರುತ್ತೆ. ಅದರ ಒಂದು ಲೋಕಾರ್ಪಣೆಯು ಕೂಡ ಈ ಆರಾಧನಾಂಗವಾಗಿ ನಡೆಯಲಿದೆ. ಇದಲ್ಲದೆ ಇದಕ್ಕೆ ಕವೀಂದ್ರ ತೀರ್ಥ ಭವನ ಅಂತ ಹೆಸರಿಟ್ಟಿದ್ದೇವೆ. ಅವರು ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು, ಅವರ ಹೆಸರಿನಲ್ಲಿ ಈ ಭವನ ಅನ್ನುವಂಥದ್ದು ಲೋಕಾರ್ಪಣೆಗೊಳ್ತಾ ಇದೆ. ಇನ್ನು ನಮ್ಮ ಸಂಸ್ಕೃತ ಪಾಠಶಾಲೆಯ ಮುಂಭಾಗದ ಬ್ಯಾಂಕ್ ಕಟ್ಟಡಗಳ ಮೇಲೆ ಅಲ್ಲಿಯೂ ಕೂಡ 2 ಡಾರ್ಮೆಟ್ರಿಗಳನ್ನು ನಿರ್ಮಾಣ ಮಾಡಿದ್ದೇವೆ. ಅದು ವಾಗೀಶ ತೀರ್ಥ ಡಾರ್ಮೆಟ್ರಿ ಅನ್ನುವಂಥ ಹೆಸರಿನಲ್ಲಿ ವಾಗೀಶ ತೀರ್ಥ ಭವನ ಅಂತ. ಅಲ್ಲಿಯೂ ಕೂಡ ಕ್ಲಾಕ್ ರೂಮು, ಶೌಚಾಲಯಗಳ ವ್ಯವಸ್ಥೆ ಎಲ್ಲ ಇರುತ್ತೆ. ಅದನ್ನು ಕೂಡ ಈ ಆರಾಧನಾಂಗವಾಗಿ ಭಕ್ತರಿಗೆ, ವಸತಿ ದೊರೆಯದೇ ಇದ್ದವರಿಗೆ, ಸಿಂಗಲ್ಲಾಗಿ ಬಂದಂಥ ವ್ಯಕ್ತಿಗಳಿಗೆಲ್ಲರೂ ಕೂಡ ಆ ವಸತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉಚಿತ ಕುಡಿಯುವ ನೀರು, ಉಚಿತ ಆಂಬ್ಯುಲೆನ್ಸ್, ಅದೇ ರೀತಿಯಾಗಿ ರಾಮಯ್ಯ ಆಸ್ಪತ್ರೆ ಅವರಿಂದ ನೀಡಲ್ಪಟ್ಟಂತಹ 2 ಬ್ಯಾಟ್ರಿ ವೆಹಿಕಲ್ಗಳು, ಅದು ಗರ್ಭಿಣಿ ಸ್ತ್ರೀಯರು, ಅದೇ ರೀತಿಯಾಗಿ
ಚಿಕ್ಕ ಮಕ್ಕಳಿರುವಂತಹ ತಾಯಂದಿರು, ದಿವ್ಯಾಂಗರು, ಅದೇ ರೀತಿಯಾಗಿ ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಇವರೆಲ್ಲರಿಗೂ ಕೂಡ ಉಚಿತವಾಗಿ ಬ್ಯಾಟ್ರಿ ವೆಹಿಕಲ್ ಮೂಲಕವಾಗಿ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಲಾಗಿದೆ. ನಮ್ಮ ಕಾರಿಡಾರ್ ಪ್ರಾರಂಭದಿಂದ ಮಠದ ತನಕ ಆ ಬ್ಯಾಟ್ರಿ ವೆಹಿಕಲ್ನಲ್ಲಿ ನಾವು ಕರ್ಕೊಂಡು ಬರ್ತೇವೆ. ಅವ್ರ ಮಠದ ಮುಂಭಾಗದ ತನಕ ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಲ್ಲದೆ 24 hours ಮೆಡಿಕಲ್ ಏಯ್ಡ್ ಅನ್ನುವಂಥದ್ದನ್ನು ವ್ಯವಸ್ಥೆ ಮಾಡಿದ್ದೇವೆ. ಇದಕ್ಕೆ ನಮ್ಮಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿ ಜೊತೆಯಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ನವೋದಯ ಮೆಡಿಕಲ್ ಕಾಲೇಜಿನ ಮ್ಯಾನೇಜ್ಮೆಂಟನ್ನು ಕೂಡ ನಾವು ಕೋರಲಾಗಿದೆ. ಅಲ್ಲಿ ಎಲ್ಲ ಅನೇಕ ವೈದ್ಯ ತಂಡವನ್ನು ಮತ್ತು ಮೆಡಿಕಲ್ ಫೆಸಿಲಿಟಿಯನ್ನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿ ಪ್ರೊವೈಡ್ ಮಾಡಬೇಕು ಅಂತ ಅವರು ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಅಲ್ಲಿಂದ ಹೆಚ್ಚಿನ ವೈದ್ಯ ತಂಡ ಇಲ್ಲಿ ಆಗಮಿಸಿ ಆರಾಧನಾ ಕಾಲದಲ್ಲಿ ಉಚಿತವಾದ ನಮ್ಮ ಮಠದ ಆಸ್ಪತ್ರೆಯಲ್ಲಿ ನಮ್ಮ ಮಠದ ವತಿಯಿಂದ ಭಕ್ತರಿಗೆ ವಸತಿ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ವಿಶ್ರಾಂತಿ ಗೃಹ ಈಗಾಗಲೇ 200 ರೂಮಿಂದು ಏನು ಇದೆ, ಅದರ ಮೇಲೆ ಮತ್ತೆ 200 ರೂಮ್ಗಳನ್ನು ಭಕ್ತರ ದೇಣಿಗೆಯ ಮೂಲಕವಾಗಿ ಡೋನರ್ಸ್ ಕಾಟೇಜಸನ್ನು ಕಟ್ತಾ ಇದ್ದೇವೆ. ಇದಲ್ಲದೆ ಸರ್ಕಲ್ನಲ್ಲಿರ್ತಕ್ಕಂತಹ ಹಿಂದಿನ R&B ಏನು ಜಾಗ ಇತ್ತಲ್ಲ, ಅಲ್ಲಿ ಸುಮಾರು 12 ಅಂತಸ್ತಿನ ವಸತಿ ಸಮುದಾಯ ಅನ್ನುವಂಥದ್ದು ಡೋನರ್ಸ್ ಕಾಟೇಜ್ ಅಂತ ಬರ್ತಾ ಇದೆ. ಕೆಳಭಾಗದಲ್ಲಿ ವಾಹನ ನಿಲುಗಡೆ ಪಾರ್ಕಿಂಗು, ಜೊತೆಯಲ್ಲಿ ಎಲ್ಲ ಕಾರ್ಯಾಲಯಗಳು ಎಲ್ಲ ಸೌಲಭ್ಯಗಳು ಅಲ್ಲಿ ದೊರೀಬೇಕು. ಬುಕ್ ಸ್ಟಾಲ್ ಆಗ್ಬೋದು, ಪ್ರಸಾದದ ಕೌಂಟ್ರ್ ಆಗ್ಬೋದು, ಸೇವಾ ಬುಕ್ಕಿಂಗ್ ಕೌಂಟ್ರ್ ಆಗ್ಬೋದು, ರೂಮ್ ರಿಸೆಪ್ಷನ್ ಕೌಂಟ್ರ್ ಆಗ್ಬೋದು, ಎಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದು ಆರಾಧನಾ ನಂತರ ಕೆಲಸ ಶುರುವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ನಕ್ಷೆ, ಅದೇ ರೀತಿಯಾಗಿ ಸ್ಯಾಂಕ್ಷನ್ನು ತದಿತರ ಎಲ್ಲವೂ ಕೂಡ ಸರ್ಕಾರದಿಂದ ಏನೆಲ್ಲ ಕ್ಲಿಯರೆನ್ಸ್ ಪಡಿಬೇಕೋ ಅದನ್ನು ಪಡೆದಿದ್ದೇವೆ. ಮತ್ತು ಟೆಕ್ನಿಕಲ್ಲಾಗಿ ಏನು ಪಡಿಬೇಕೋ ಅದನ್ನು ಪಡೆದಿದ್ದೇವೆ. ಅದು ಆರಾಧನಾ ನಂತರ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸದ್ಯದಲ್ಲಿ ಸುಮಾರು ಇನ್ನು 1-2 ವರ್ಷಗಳಲ್ಲಿ ಸುಮಾರಾಗಿ 700 ರೂಮಿನ ಹೆಚ್ಚುವರಿ ವ್ಯವಸ್ಥೆಯನ್ನು ಶ್ರೀಮಠ ಭಕ್ತರಿಗೆ ಮಾಡ್ತಾ ಇದೆ. ಇನ್ನು ಎಂದಿನಂತೆ ಹೆಲಿಕಾಪ್ಟರ್ ಮೂಲಕವಾಗಿ ಪುಷ್ಪವೃಷ್ಟಿ ಮಹಾರಥೋತ್ಸವದ ಕಾಲದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಲ್ಲಲ್ಲಿ ಸ್ಥಾಪನೆಯನ್ನು ಮಾಡಿದ್ದೇವೆ. LIC ಮೂಲಕವಾಗಿ CSR ಕೆಳಗೆ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ದಿವು ಲ್ಯಾಬೊರೇಟರೀಸ್ ಅಂತ ಭಾಗ್ಯನಗರ ಹೈದರಾಬಾದಿನವರು ಅವರು ಮಾಡಿದ್ದಾರೆ. ಮಠದಿಂದ ಮಾಡಿದ್ದೇವೆ. ಇನ್ನು ಕೆಲವು ಕೋಶಾಲಯಗಳು ಬ್ಯಾಂಕಿನಿಂದಲೂ ಕೂಡ ಕೆಲವು ದೇಣಿಗಳನ್ನು ನೀಡಿ ಅವರು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಮಠದಿಂದ ಸಾರ್ವಜನಿಕರಿಗೆ ಮಾಡ್ತಾ ಇರತಕ್ಕಂತಹ. ಈ ಬಾರಿ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯ ವ್ಯಕ್ತಿಗಳು, ಅದೇ ರೀತಿಯಾಗಿ ನ್ಯಾಯಾಧೀಶರುಗಳು, ನ್ಯಾಯವಾದಿಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ಅತೀತವಾದಂತಹ ಜನಗಳು, ಕೇಂದ್ರ ಮಂತ್ರಿಗಳು, ರಾಜ್ಯ ಮಂತ್ರಿಗಳು, ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ ಮೊದಲಾದ ಸ್ಥಳಗಳಿಂದ ಅನೇಕ ಗಣ್ಯರು ಆಗಮಿಸುವಂತಹ ನಿರೀಕ್ಷೆ ಇದ್ದ ಸೂಚನೆಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಬಾರಿ ನಮ್ಮ ಶ್ರೀಮಠದ ಪ್ರತಿಷ್ಠಿತ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಅನ್ನುವಂಥದ್ದು ಉತ್ತರ ಪ್ರದೇಶಕ್ಕೆ ಸೇರಿರತಕ್ಕಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಾಶಿ. ಅಂತಹ ಕಾಶಿ ವಿಶ್ವನಾಥ ಮಂದಿರದ ಟ್ರಸ್ಟಿಗಳು, ಉತ್ತಮ ವಿದ್ವಾಂಸರು, ಲೇಖಕರು ಆದಂತಹ ರಾಜಾರಾಮ್ ಶುಕ್ಲಾ ಅವರಿಗೆ ಈ ಬಾರಿ ಪ್ರಶಸ್ತಿ ಪ್ರದಾನ. ಅದೇ ರೀತಿಯಾಗಿ ಕಾಂಚಿಯಲ್ಲಿ ಮತ್ತು ರಾಮೇಶ್ವರಂನಲ್ಲಿ ಸ್ಥಳವನ್ನು ಖರೀದಿಸಿ ಮಠವನ್ನು ಕಟ್ಟಿ ಮಠದ ಸ್ಥಾಪನೆಯನ್ನು ಮಾಡಿಸಿ ಮಠಕ್ಕೆ ದೇಣಿಗೆಯಾಗಿ ನೀಡಿರ್ತಕ್ಕಂತಹ ತಮಿಳುನಾಡಿನ ಶ್ರೀಯುತ ವಿಠ್ಠಲ್ BR ವಿಠ್ಠಲ್ ಅಂತ ಅವರಿಗೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಇನ್ನಿತರ ಗಣ್ಯರಿಗೆ, ವಿದ್ವಾಂಸರಿಗೆ ಹೇಳಿದ್ನಲ್ಲ, ಆಸ್ಥಾನ ವಿದ್ವಾಂಸರು ಹೇಳಿದ್ನಲ್ಲ, ಆ ವಿಠ್ಠಲ್ ಅವರಲ್ಲ, ಇವರು ಕಾಶಿ ರಾಜಾರಾಮ್ ಶುಕ್ಲಾ ಅವರು. ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಮಾಡಿರ್ತಕ್ಕಂತಹ ಅನೇಕ ಗಣ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮ, ಗ್ರಂಥ ಬಿಡುಗಡೆ, ಅದೇ ರೀತಿಯಾಗಿ ವಿಶೇಷ ಕಾರ್ಯಕ್ರಮಗಳೆಲ್ಲವೂ ಕೂಡ ಶ್ರೀಮಠದ ವತಿಯಿಂದ ನಡೆಯುತ್ತೆ. ನಾವು ಪ್ರಧಾನಮಂತ್ರಿಗಳನ್ನು 2-3 ಬಾರಿ ಆಹ್ವಾನಿಸಿದ್ದೇವೆ. ಅವರ ಬ್ಯುಸಿ ಶೆಡ್ಯೂಲ್ನಿಂದ ಅವರು ಬರೋಕ್ಕಾಗಿಲ್ಲ. ಬಹುಶಃ ಈ ಆರಾಧನಾ ಇತ್ಯಾದಿಗಳಾದ ಮೇಲೆ ಮತ್ತೊಮ್ಮೆ ನಾವು ಅವರಿಗೆ ಆಹ್ವಾನವನ್ನು ಕಳಿಸಿ ಅವರನ್ನು ಬರಮಾಡ್ಕೊಳ್ತೇವೆ.
ತುಂಗಭದ್ರಾ ನದಿ ಅನ್ನುವಂಥದ್ದು ಅದು ಪಬ್ಲಿಕ್ ಪ್ಲೇಸು. ಆದರೂ ನಾವು ನಮ್ಮ ಮಠದ ವತಿಯಿಂದ ಬರುವ ಭಕ್ತರಿಗೆ ಶವರ್ ಬಾತಿನ ವ್ಯವಸ್ಥೆಯನ್ನು ನೂರಾರು ಸಂಖ್ಯೆಯಲ್ಲಿ ನದಿ ತೀರದಲ್ಲಿ ನಾವು ಮಾಡಿದ್ದೇವೆ. ಮತ್ತು ನದಿಗೆ ನೇರವಾಗಿ ಭಕ್ತರು ಹೋಗದಂತೆ ಬ್ಯಾರಿಕೇಡ್ಗಳನ್ನು ಮತ್ತು ಅಲ್ಲಿ ಬಲ್ಲೀಸ್ಗಳನ್ನು ಕೂಡ ನಾವು ಕಟ್ಟಿದ್ದೇವೆ. ಅದರ ಬದ್ಧತೆ ಮತ್ತು ಇತ್ಯಾದಿಗಳನ್ನು ಪೊಲೀಸ್ ಸಿಬ್ಬಂದಿ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನೋಡ್ಕೊಳ್ತಾ ಇದ್ದಾರೆ. ನಾವು ಈಗಾಗಲೇ ತಿಳಿಸಿದಂತೆ ನಮ್ಮ ಶ್ರೀಮಠದ ಕೊಠಡಿಗಳನ್ನು ಯಾರು ದಾನಿಗಳಿದ್ದಾರೆ ಅವರು ಬಂದರೆ ಮಾತ್ರ ಅವರಿಗೆ ಕೊಟ್ಟು, ಉಳಿದಂತಹ ಕೊಠಡಿಗಳನ್ನು ಬರುವಂತಹ ಫಸ್ಟ್ ಕಮ್ ಫಸ್ಟ್ ಅಂಬುವಂಥ ಭಕ್ತರಿಗೆ ನೀಡ್ತಾ ಇದ್ದೇವೆ. ನಮ್ಮ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿಯೂ ಕೂಡ ಭಕ್ತರ ವಸತಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಶಾಲಾ ಬಿಲ್ಡಿಂಗ್ಗಳು, ಸಂಸ್ಕೃತ ಪಾಠಶಾಲೆ ತದಿತರ ಸ್ಥಳಗಳಲ್ಲಿ ಸಾಮೂಹಿಕ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಠದ ಮುಂಭಾಗದಲ್ಲಿ ನಮ್ಮ ಮಧ್ವ ಮಾರ್ಗದ ಕೊನೆಯ ಭಾಗದಲ್ಲಿ ಅಲ್ಲಿಯೂ ಕೂಡ ಕೆಲವು ಶೆಡ್ಡುಗಳನ್ನು ಹಾಕಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಯಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂತಹ ಡಾರ್ಮೇಟ್ರಿಗಳಿದ್ದಾವೆ. ಇದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಛತ್ರ ಇದೆ, ಆಂಧ್ರ ರಾಜ್ಯದ ವತಿಯಿಂದ ಅಬೋರ್ಡ್ ಅನ್ನುವಂಥದ್ದಿದೆ, ಅಲ್ಲಿ ಎಲ್ಲವೂ ಕೂಡ ವಸತಿ ವ್ಯವಸ್ಥೆ ಇದೆ. ಇನ್ನು ಮಂತ್ರಾಲಯದಲ್ಲಿರುವಂತಹ ಕೆಲವು ಪ್ರೈವೇಟ್ ಖಾಸಗಿ ಏನು ಲಾಡ್ಜ್ಗಳು ಅಥವಾ ರೆಸ್ಟೋರೆಂಟ್ಗಳಿದ್ದಾವೆ, ಅದೆಲ್ಲವೂ ಕೂಡ ಅವರವರ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಅದನ್ನು ಪಂಚಾಯಿತಿ ಅಧಿಕಾರಿಗಳಾಗ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ.